ಇವತ್ತು ನಿನಗೆ ಸಿಂಹ ಮತ್ತು ಇಲಿ ಕಥೆನ ಹೇಳ್ತೀನಿ. ಒಂದು ಕಾಡಿನಲ್ಲಿ ಲಯನು ಅಂದರೆ ಸಿಂಹ ಮರದ ಕೆಳಗೆ ಚೆನ್ನಾಗಿ ನಿದ್ದೆ ಮಾಡ್ತಾ ಇರುತ್ತೆ. ಅದಕ್ಕೆ ಚೆನ್ನಾಗಿ ಊಟ ತಿಂದಿರುತ್ತೆ, ಚೆಂದ ನಿದ್ದೆ ಬರ್ತಾ ಇರುತ್ತೆ. ಆದರೆ ಅಲ್ಲೇ ಒಂದು ಗುಹೆ ಒಳಗೆ ಪುಟ್ಟ ಗೂಡು ಮಾಡ್ಕೊಂಡಿತ್ತೆ ಇಲಿ. ಅದರೊಳಗೆ ಇಲಿ ಯಾವಾಗವಾಗ ಬರೋದು ಮೇಲೆ ಬರೋದು ಹೊರಗೆ ಹೋಗೋದು ಮಾಡ್ತಿರುತ್ತೆ. ಲಯನ್ ಮಲಗಿರೋದನ್ನ ನೋಡ್ಬಿಟ್ಟು ಇಲಿ ಬಂದ್ಬಿಟ್ಟು ಅದ್ರ ಕೂದಲು ಇಟ್ಕೊಂಡು ಎಳೆಯೋದು, ಬಾಲ ಇಟ್ಕೊಂಡು ಎಳೆಯೋದು, ಅದ್ರ ಮೇಲೆಲ್ಲ ಓಡಾಡೋದು ಮಾಡ್ತಾ ಇರುತ್ತೆ. ಆಗ ಲಯನಿಗೆ ಚೆನ್ನಾಗಿ ನಿದ್ದೆ ಬರ್ತಾ ಇರುತ್ತೆ. ಆದರೆ ಇದು ತುಂಬ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ. ಸಿಟ್ಟು ಬಂದ್ಬಿಟ್ಟು ಹಿಂಗೆ 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 ಅಂತಲೇ ಇರುತ್ತೆ. ಆದರೂ ಅದು ಇಲಿ ತಮಾಷೆಯಾಗಿ ತಗೊಂಡು ಅದ್ರ ಮೇಲೆಲ್ಲ ಜಂಪ್ ಮಾಡೋದು, ನೆಗೆಯೋದು, ಆಟ ಆಡ್ತಾನೇ ಇರುತ್ತೆ. ಆಗ ಲಯನಿಗೆ ಸಿಟ್ಟು ಬಂದ್ಬಿಟ್ಟು ಎದ್ಬಿಟ್ಟು ಗಪ್ಪ ಅಂತ ಕೈಲಿ ಹಿಡ್ಕೊಂಡ್ಬಿಡುತ್ತೆ. ತಿನ್ಬಿಡ್ತೀನಿ ನಿನಗೆ ಹಿಂಗೆ ಆಡ್ತಾಯಿದ್ರೆ ನೀನು ಅಂತ. ಆಗ ಇಲ್ಲಿ ತುಂಬ ಗಾಬರಿ ಪಟ್ಕೊಳುತ್ತೆ. ಈ ಸಿಂಹ ನನಗೆ ತಿನ್ನಬೇಡ, ನಾನು ನಿನಗೇನಾದರೂ ಹೆಲ್ಪ್ ಬೇಕಾದರೆ ನಾನು ಮಾಡ್ತೀನಿ, ನೀನಾದರೆ ನನ್ನನ್ನು ಮಾತ್ರ ತಿನ್ನಬೇಡ ಅಂತ ಹೇಳುತ್ತೆ. ಹೌದಾ, ಏನು ಹೆಲ್ಪ್ ಮಾಡ್ತೇನೆ ನೀನು ಅಂತೇಳಿ ನಗು ಬಂದ್ಬಿಡುತ್ತೆ. ಇಷ್ಟು ಪುಟಾಣಿ ಇದೆಯಾ, ನೀನು ನನಗೆ ಹೆಲ್ಪ್ ಮಾಡ್ತೀಯಾ, ಹೋಗಿ ಸುಮ್ಮನೆ ಬಿಟ್ಟಿದ್ದೀನಿ, ನನಗೆ ಡಿಸ್ಟರ್ಬ್ ಮಾಡಬೇಡ, ಮಲ್ಕೋಬೇಕು ಅಂತೇಳಿ ಮತ್ತೆ ಮಲ್ಕೊಳುತ್ತೆ. ಆಗ ಸ್ವಲ್ಪ ತಾದ್ಮೇಲೆ ಆ ಕಡೆ ಸೈಡಲ್ಲಿ ಒಬ್ಬ ಕಾಡಿನಲ್ಲಿ ಬೇಟೆಗಾರ ಬರ್ತಾ ಇರುತ್ತೆ. ಹುಲಿ ಯಾವಾಗಲೂ ಮಲಗ್ತಾ ಇರೋ ಜಾಗ ನೋಡಿಬಿಟ್ಟು ಅಲ್ಲಿಗೆ ಜಾಲ ಹಾಕೊಂಡಿರ್ತಾನೆ. ಜಾಲ ಅಂದರೆ ಬಲೆನ ಹಾಕಿರ್ತಾನೆ. ಅದು ಹುಲಿ ನೋಡ್ದಲೇ ರಾತ್ರಿ ಅದರಲ್ಲಿ ಸಿಕ್ಕಾಕೊಂಬಿದ್ಬಿಡುತ್ತೆ. ಆಗ ಒದಾಡಿ ಇನ್ನೂ ಟೈಟಾಗಿ ಬಲೆ ಒಳಗೆ ಫುಲ್ ಸುತ್ತಾಕೊಂಬಿಡುತ್ತೆ. ಇದರಿಂದ ಹೊರಗೆ ಬರೋಕ್ಕೆ ಆಗ್ತಾರಲ್ಲ. ಆಗ ನನಗೆ ಏನಾದರೂ ಸಹಾಯ ಬೇಕಿದ್ದರೆ ಕೇಳು, ಮಾಡ್ತೀನಿ ಅಂತ ಇಲಿ ಹೇಳಿರುತ್ತೆ. ಅದನ್ನು ನೆನೆಸ್ಕೊಂಡು ಜೋರಾಗಿ ಗರ್ಜಿಸೋದ್ರಿಂದ ಇಲಿ ಹೊರಗೆ ಬಂದ್ಬಿಟ್ಟು ಅಯ್ಯೋ, ನಮ್ಮ ಇಲಿ ಹಣ್ಣಂಗೆ ಯಾರೋ ಬಲೆ ಹಾಕ್ಬಿಟ್ಟಿದ್ದಾರೆ, ನಾನು ಏನಾದರೂ ಉಪಾಯ ಮಾಡಿ ಇದನ್ನು ಲಯನ್ನ ಕಾಪಾಡಲೇಬೇಕು ಅಂತ ಡಿಸೈಡ್ ಮಾಡಿ ಲಯನ್ನ ಕಾಪಾಡೋಕ್ಕಂತ ಒಂದು ಉಪಾಯ ಮಾಡಿಬಿಟ್ಟು ಓಡಿ ಬಂದ್ಬಿಟ್ಟು ಆ ಬಲೆ ಹಾಕಿರ್ತಾರಲ್ಲ ಅದನ್ನೆಲ್ಲ ಕುತ್ಕೊಂಡು ಕಚ್ಚಿ ಫುಲ್ ಬಲೆನೆಲ್ಲ ಬೀಳ್ಸಾಕ್ಬಿಟ್ಮೇಲೆ ಲಯನಿಗೆ ತುಂಬ ಖುಷಿಯಾಗುತ್ತೆ. ನೀನು ಇಷ್ಟು ಪುಟಾಣಿ ಇದೆಯಾ, ಅಲ್ಲಲ್ಲಿ ಎಲ್ಲ ಬಲೆಗಳನ್ನೆಲ್ಲ ಕಚ್ಚಿ ಬಿಚ್ಚಿಬಿಟ್ಟಲ್ಲ, ನನಗೆ ತುಂಬ ಖುಷಿ ಆಯಿತು. ನಿನಗೆ ಖುಷಿ ಆಗಬೇಕು ಅಂದರೆ ನನ್ನ ಮೇಲೆ ಆಟ ಆಡ್ಬೇಕು ತಾನೇ, ನನ್ನ ಮೇಲೆ ನೀನು ಯಾವಾಗಲೂ ಆಟ ಆಡ್ಬೋದು, ನನ್ನ ಮೇಲೆ ನಾನು ಬಾಲ ಇಟ್ಕೊಂಡು ಆಡ್ಬೋದು, ನನ್ನ ಕೂದಲು ಇಟ್ಕೊಂಡು ಆಟ ಆಡ್ಬೋದು, ಏನು ಬೇಕಾದ್ರೆ ಆಟ ಆಡು ಅಂತ ಹೇಳುತ್ತೆ. ಆವಾಗ ಇಲಿಗೂ ತುಂಬ ಖುಷಿಯಾಗುತ್ತೆ, ಲಯನ್ಗೂ ತುಂಬ ಖುಷಿಯಾಗುತ್ತೆ. ಇದರಿಂದ ಲಯನ್ ಮತ್ತು ಇಲಿ ಯಾವಾಗಲೂ ಫ್ರೆಂಡ್ಸ್ ಆಗಿ ಕಾಡಲ್ಲಿ ಜೊತೆಯಾಗೇ ಇರ್ತಾರೆ. ಒಬ್ರಿಗೊಬ್ಬರು ಸಹಾಯ ಮಾಡ್ಕೊತಾ ಯಾರಿಗೂ ತೊಂದರೆ ಕೊಡ್ದಾಗೆ ಅವುಗಳು ಒಬ್ರಿಗೊಬ್ಬರು ಆಟ ಆಡ್ಕೊಂಡು ನೀಟಾಗಿರ್ತಾರೆ. ಇದರಿಂದ ನಮಗೇನು ತಿಳಿಯುತ್ತೆ ಅಂದರೆ, ಯಾವುದೇ ವ್ಯಕ್ತಿ ಇಷ್ಟಿದ್ದಾನೆ, ಅವನ ಕೈಲಿ ಏನೂ ಆಗಲ್ಲ, ನಾನು ಇಷ್ಟು ದೊಡ್ಡವನು, ನಾನೆಲ್ಲ ಮಾಡ್ತೀನಿ ಅಂತ ನಾವು ತಪ್ಪಾಗಿ ತಿಳ್ಕೋಬಾರ್ದು. ಸಣ್ಣ ವಸ್ತು ಆಗಲಿ, ಸಣ್ಣ ವ್ಯಕ್ತಿ ಆಗಲಿ, ಸಣ್ಣ ಪ್ರಾಣಿ ಆಗಲಿ, ಅವಕ್ಕೂ ತನ್ನದೇ ಆದ ಶಕ್ತಿ ಇರುತ್ತೆ. ದೊಡ್ಡ ವಸ್ತುಗಳಾಗಲಿ, ದೊಡ್ಡ ವ್ಯಕ್ತಿ ಆಗಲಿ, ಅವರಿಗೂ ಆಗಲಿ ತನ್ನದೇ ಆದ ಶಕ್ತಿ ಇರುತ್ತೆ, ತನ್ನದೇ ಆದ ಗೌರವ ಇರುತ್ತೆ. ಅವರವರ ಗೌರವನ ಅವರವರು ಗುರುತಿಸ್ಕೋಬೇಕು. ಇದು ಈ ಕಥೆಯ ಮಾರಲ್. ಇದಕ್ಕೆ ಇಂಗ್ಲೀಷಲ್ಲಿ ಒಂದು ವರ್ಡ್ ಇದೆ, ಕೈಂಡ್ನೆಸ್ ಈಸ್ ನೆವರ್ ವೇಸ್ಟೆಡ್ ಅಂತ ಹೇಳ್ತಾರೆ. ಓಕೆ ಫ್ರೆಂಡ್ಸ್, ಗುಡ್ ನೈಟ್.